ಯುಗಾದಿ ಹಬ್ಬದ ಪ್ರಯುಕ್ತ ಜಿಲ್ಲೆಯಾದ್ಯಂತ ನಡೆಯುತ್ತಿರುವ ಗುಡ್ಡೆ ಮಾಂಸ ಮಾರಾಟಕ್ಕೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಬ್ರೇಕ್ ಕೊಟ್ಟಿದೆ. ಪ್ರತಿ ವರ್ಷವೂ ಯುಗಾದಿ ಹಬ್ಬದ ಪ್ರಯುಕ್ತ ಗುಡ್ಡೆ ಮಾಂಸ ಮಾರಾಟವನ್ನು ಹಳ್ಳಿಗಾಡಿನಲ್ಲಿ ಹೆಚ್ಚಾಗಿ ಮಾರಾಟ ಮಾಡುತ್ತಾರೆ. ಆದರೆ ಈ ಬಾರಿ ಲೋಕಸಭಾ ಚುನಾವಣೆ ಪ್ರಯುಕ್ತ ನೀತಿ ಸಂಹಿತೆ ಉಲ್ಲಂಘನೆಯಾಗುವ ದೃಷ್ಟಿಯಿಂದ ಗುಡ್ಡೆ ಮಾಂಸಕ್ಕೆ ಬ್ರೇಕ್ ಹಾಕುತ್ತಿದೆ ಎಂದು ಜಿಲ್ಲಾಧಿಕಾರಿ ರವೀಂದ್ರ ತಿಳಿಸಿದ್ದಾರೆ ಹಾಗೂ ಚುನಾವಣೆ ಪ್ರಕ್ರಿಯೆಗಳನ್ನು ತಿಳಿಸಿದರು. ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮತದಾನ ನಡೀತಕ್ಕಂಥ ದಿನ. ಅಧಿಸೂಚನೆಯನ್ನು ನಾವು ಹೊರಡಿಸ್ತೀವಿ 28ನೇ ತಾರೀಕು, ಮಾರ್ಚ್ 28, ಈ ತಿಂಗಳ 28ನೇ ತಾರೀಕು ಅಧಿಸೂಚನೆಯನ್ನು ಹೊರಡಿಸ್ತೀವಿ. ಅಧಿಸೂಚನೆ ಹೊರಡಿಸಿದ ಮೇಲೆ ಯಾರು ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ಗಳು ಇರ್ತಾರೆ ಅವರೆಲ್ಲ ನಾಮಪತ್ರಗಳನ್ನು ಸಲ್ಲಿಸ್ತಾರೆ. ಉಳಿದಂಥ ಚುನಾವಣಾ ಪ್ರಕ್ರಿಯೆಗಳನ್ನು ಚುನಾವಣಾಧಿಕಾರಿಯಾಗಿ ನಾನು ಚುನಾವಣಾಧಿಕಾರಿಯಾಗಿ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಮ್ಮ ಜೊತೆಯಲ್ಲಿ ಲಾಂಡ್ ಆರ್ಡರ್ನ ನೋಡ್ಕೊಳ್ತಕ್ಕಂಥ ಉದ್ದೇಶದಿಂದ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದ್ದಾರೆ. ಹಾಗೆಯೇ ನಮ್ಮ ಎಡಭಾಗದಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್, ಇವರು ಮಾದರಿ ನೀತಿ ಸಮಿತಿ ಅಂತ ಹೇಳಿ ಏನು ಕರಿತೀವಿ, MCC ಅಂತ ಏನು ಕರಿತೀವಿ, ಅದನ್ನ ನೋಡ್ಕೊಳ್ತಾರೆ. ಕ್ಯಾಶ್ ಸೀಸರ್ ಕಮಿಟಿ ಅಂತೇಳಿ ಅದಕ್ಕೆ ಚೇರ್ಮನ್ ಇದ್ದಾರೆ. ಕಾರಣ ಏನಪ್ಪ ಅಂದ್ರೆ ನಾವು ಚೆಕ್ ಪೋಸ್ಟ್ಗಳನ್ನು 37 ಚೆಕ್ ಪೋಸ್ಟ್ಗಳನ್ನು ನಾವು ಎಸ್ಟಾಬ್ಲಿಷ್ ಮಾಡಿದ್ವಿ. ಯಾವುದೇ ಒಂದು ಅಕ್ರಮವಾಗಿರ್ತಕ್ಕಂಥ ಹಣ ವರ್ಗಾವಣೆ ಅಥವಾ ಯಾವುದೇ ಒಂದು ವಸ್ತುಗಳು ಅಕ್ರಮವಾಗಿ ಏನಾದರೂ ಹೋಗ್ತಾ ಇದ್ರೆ ಅಂಥವೇನಾದ್ರೂ ಸೀಸ್ ಮಾಡಿದಾಗ ನಿಯಮಾನುಸಾರವಾಗಿದ್ದರೆ ಅದನ್ನ ಕಮಿಟಿಲಿಟ್ಟು ತೀರ್ಮಾನ ತಗೊಳ್ತಾರೆ. ಅಕ್ರಮವಾಗಿದ್ದರೆ ಅದ್ರ ಮೇಲೆ ಕೇಸ್ ಬುಕ್ ಮಾಡಿ FIR ಬುಕ್ ಮಾಡಿ ಮುಂದಿನ ಕ್ರಮವನ್ನು ವಹಿಸ್ತಾರೆ. ಇವೆಲ್ಲ ಚುನಾವಣಾ ಪ್ರಕ್ರಿಯೆಗಳಲ್ಲಿ ನಡೀತಕ್ಕಂಥ ಒಂದು ಪ್ರಕ್ರಿಯೆಗಳು.